ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ನಿಮ್ಮನೆ ಹುಡುಗಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಒಂದು ಅದ್ಭುತ ರೋಮಾಂಚನಕಾರಿ ದೃಶ್ಯವನ್ನು ಇಡೀ ಜಗತ್ತು ಸದ್ಯಕ್ಕಂತೂ ಮರೆಯೋಕೆ ಸಾಧ್ಯನೇ ಇಲ್ಲ. ಈ ಕ್ಷಣಕ್ಕೋಸ್ಕರ ಇಡೀ ಜಗತ್ತು ಅತ್ಯಂತ ಕಾತುರದಿಂದ ಕಾಯ್ತಾ ಇತ್ತು. ಕೊನೆಗೂ ಆ ಕ್ಷಣ ಬಂದೇ ಬಿಟ್ಟಿದೆ. ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಹಾಗೂ ಬೂರ್ಜ್ ವಿಲ್ಮೋರ್ ಇವರಿಬ್ಬರಿಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ವಾಪಸ್ ಬರ್ತಾರಾ? ಭೂಮಿಗೆ ಬರೋದು ಕೇವಲ ಕನಸು ಮಾತ್ರನಾ? ಅಥವಾ ಅಂತರಿಕ್ಷ ಯಾನದಲ್ಲೇ ಪರ್ಮನೆಂಟ್ ಆಗಿ ಉಳಿತಾರಾ ಅನ್ನೋ ನಾನಾ ರೀತಿಯ ಚರ್ಚೆಗಳು ಕೂಡ ನಡೀತಾ ಇತ್ತು. ಅದೆಲ್ಲದರ ನಡುವೆ ಕೋಟಿ ಕೋಟಿ ಹೃದಯಗಳು ಪ್ರಾರ್ಥಿಸಿದ ರೀತಿಯಲ್ಲಿಯೇ ಸುನಿತಾ ವಿಲಿಯಮ್ಸ್ ಬೂರ್ಜ್ ವಿಲ್ಮೋರ್ ಅವರನ್ನು ಕರೆದುಕೊಂಡು ಬರೋದಕ್ಕೆ ಹೋದ ಗಗನಯಾತ್ರಿಗಳು ಅತ್ಯಂತ ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದಿದ್ದಾರೆ ಸ್ನೇಹಿತರೆ. ಭೂಮಿಗೆ ಬರ್ತಾ ಇದ್ದ ಹಾಗೆಯೇ ಸುನಿತಾ ವಿಲಿಯಮ್ಸ್ ನಗುಮುಖದಿಂದ ಎಲ್ಲರ ಕಡೆಗೆ ಕೈ ಬೀಸಿದ್ದಾರೆ. ಒಂದು ರೀತಿಯಲ್ಲಿ ಇಡೀ ಜಗತ್ತೇ ನಿಟ್ಟುಸಿರು ಬಿಟ್ಟಿದೆ. ಯಾಕಂದರೆ ಎಲ್ಲೂ ಕೂಡ ಸಮಸ್ಯೆ ಆಗದೆ ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದ ಕಾರಣ. ಅವರು ಬಂದದ್ದು ಅಂತರಿಕ್ಷದಿಂದ ಭೂಮಿಗೆ ಸ್ನೇಹಿತರೆ. ಅಲ್ಲಿಯ ವಾತಾವರಣನೇ ಬೇರೆ, ಇಲ್ಲಿಯ ವಾತಾವರಣನೇ ಬೇರೆ, ಕಂಪ್ಲೀಟ್ ಚೇಂಜ್. ಸೊ ಹಾಗಾಗಿ ಅತ್ಯಂತ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. ಇವರಿಬ್ಬರಿಗೂ ಇದು ಮರು ಹುಟ್ಟು, ಮರು ಜನ್ಮ ಅಂದರೆ ತಪ್ಪಾಗಲಾರದು. ಯಾಕಂದರೆ ಭೂಮಿಯ ವಾತಾವರಣ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಗುರುತು ಆಕರ್ಷಣೆ. ಅಲ್ಲಿದ್ದಿದ್ದು ಶೂನ್ಯ ಗುರುತು ಆಕರ್ಷಣೆಯಲ್ಲಿ ಸಂಪೂರ್ಣ ಬೇರೆಯಾದಂತಹ ವಾತಾವರಣದಲ್ಲೇ ಅವರು ಬದುಕು ನಡೆಸಿದ್ದು. ಒಂದೊಂದು ದಿನ ಕಳೆಯೋದು ಕೂಡ ಸಾಮಾನ್ಯ ಅಂತೂ ಆಗಿರಲಿಲ್ಲ. ಜೊತೆಗೆ ಕೇವಲ 8 ದಿನಗಳ ಮಿಷನ್ಗೆ ಅಂತ ಹೋದವರು ಬರೋಬ್ಬರಿ 286 ದಿನಗಳ ಕಾಲ ಶೂನ್ಯ ಗುರುತು ಆಕರ್ಷಣೆಯಲ್ಲೇ ಕಾಲ ಕಳೆಯುವಂತಾಗಿತ್ತು. 286 ದಿನಗಳ ಅಂದರೆ ಬರೋಬ್ಬರಿ 9 ತಿಂಗಳು ಸ್ನೇಹಿತರೆ. ನೆಲಕ್ಕೆ ಕಾಲು ಇಡುವ ಹಾಗಿಲ್ಲ, ಅಥವಾ ಬೆನ್ನನ್ನು ಚಾಚಿ ಮಲಗುವ ಹಾಗಿಲ್ಲ, ಓಡಾಡುವ ಹಾಗಿಲ್ಲ, ಕುಣಿಯುವ ಹಾಗಿಲ್ಲ. ಒಟ್ಟಾರೆಯಾಗಿ ಆ ಶೂನ್ಯ ಗುರುತು ಆಕರ್ಷಣೆಯಲ್ಲಿ 286 ದಿನಗಳ ಕಾಲ ಹೋರಾಟದ ಬದುಕು ಎನ್ನುವ ರೀತಿಯಲ್ಲಿ ಅವರಲ್ಲಿ ಬದುಕನ್ನು ಸಾಗಿಸಿದ್ರು. ಕೊನೆಯದಾಗಿ ಭೂಮಿಗೆ ಬಂದಿಳಿದಿರೋದಿದೆಯಲ್ಲ, ಇದು ಮರು ಹುಟ್ಟು ಅಂದರೂ ಕೂಡ ತಪ್ಪಾಗಲ್ಲ. 2024 ಜೂನ್ 5ಕ್ಕೆ ಹೋಗಿದ್ದು, 2025 ಇದು ಮಾರ್ಚ್ 19. ಬರೋಬ್ಬರಿ 9 ತಿಂಗಳು ಅವರಲ್ಲಿ ಕಾಲವನ್ನು ಕಳೆಯಬೇಕಿತ್ತು. ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಸುನಿತಾ ವಿಲಿಯಮ್ಸ್ ಮತ್ತು ಬೂರ್ಜ್ ವಿಲ್ಮೋರ್ ಅವರು ಬೋರಿಂಗ್ ಸ್ಟಾರ್ ಲೈನರ್ ನೌಕೆಯಲ್ಲಿ ಹೋಗಿ ಇಳಿದಿದ್ರು. ಆದರೆ ಅಲ್ಲಿಗೆ ಹೋಗಿ ಇಳಿತಾ ಇದ್ದ ಹಾಗೆ ISS ಇದೆಯಲ್ಲ, ಇಂಟರ್ನ್ಯಾಷನಲ್ ಸ್ಪೇಸ್ ರಿಸರ್ಚ್, ಇದು ಈ ಸ್ಟಾರ್ ಲೈನರ್ ನೌಕೆಯಲ್ಲಿ ಟೆಕ್ನಿಕಲ್ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿದೆ. ಹಾಗಾಗಿ ಆ ಸ್ಟಾರ್ ಲೈನರ್ನಲ್ಲಿ ವಾಪಸ್ ಬರೋದಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಅವರನ್ನು ಕರೆದುಕೊಂಡು ಬರೋದು ಹೇಗೆ? ಸಾಕಷ್ಟು ದಿನದಿಂದ ಚರ್ಚೆ ನಡೀತಾ ಇತ್ತು. ಅಂತಿಮವಾಗಿ ಇಲಾನ್ ಮಸ್ಕರ್ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆಯನ್ನು ಕಳುಹಿಸಿಕೊಡಲಾಯಿತು. ಕೆಲ ದಿನಗಳ ಹಿಂದೆ ಆ ನೌಕೆ ಅಂತರಿಕ್ಷಕ್ಕೆ ಹೋಗಿ ತಲುಪಿ ವಾಪಸ್ ಕರೆದುಕೊಂಡು ಬರುವ ಪ್ರಕ್ರಿಯೆ ಆರಂಭವಾಗಿದೆ ಸ್ನೇಹಿತರೆ. 10:35 ಬೆಳಗ್ಗೆ ಅಲ್ಲಿಂದ ಪಯಣ ಆರಂಭವಾಗಿದೆ. ಅಲ್ಲಿಂದ 17 ಗಂಟೆಗಳ ಪಯಣ. ಅದು ಭೂಮಿಯ ಗುರುತು ಆಕರ್ಷಣೆಗೆ ಬರುತ್ತಿದ್ದ ಹಾಗೆ ವೇಗವನ್ನು ತಗ್ಗಿಸಿಕೊಳ್ಳಬೇಕಾಗುತ್ತದೆ. ವಿಪರೀತ ವೇಗದಲ್ಲಿ ಇರುತ್ತದೆ. ವೇಗವನ್ನು ಹಂತ ಹಂತವಾಗಿ ತಗ್ಗಿಸಿಕೊಳ್ಳುತ್ತಾ ಬರಬೇಕಾಗುತ್ತದೆ. ಆ ಸಮಯದಲ್ಲಿ ಸ್ನೇಹಿತರೆ ತುಂಬ ನೌಕೆಗಳು ಈ ವಾತಾವರಣಕ್ಕೆ ಬರುತ್ತಿದ್ದ ಹಾಗೆ ಸ್ಫೋಟಗೊಳ್ಳುತ್ತವೆ. ಬೆಂಕಿ ಹತ್ತಿಕೊಳ್ಳೋದು, ಹೊಗೆ ಆಡುವುದು, ಇಂತಹದ್ದೆಲ್ಲ ಕೂಡ ಆಗುತ್ತವೆ. ಆದರೆ ಇಲ್ಲಿ ಯಾವ ಸಮಸ್ಯೆಗಳು ಆಗಲಿಲ್ಲ ಸ್ನೇಹಿತರೆ. ಇವರು ಕೂತುಕೊಂಡ ಕ್ಯಾಪ್ಸೂಲ್ ಸಮುದ್ರಕ್ಕೆ ಬಂದು ಬೀಳುತ್ತದೆ. ಸಮುದ್ರಕ್ಕೆ ಬೀಳುತ್ತಿದ್ದ ಹಾಗೆ ಅಮೆರಿಕದ ನೌಕಾಪಡೆಯ ಬೋಟುಗಳು ಅಲ್ಲಿಗೆ ಹೋಗುತ್ತವೆ. ಕ್ಯಾಪ್ಸೂಲ್ ಎಳೆದು ತರಲಾಗುತ್ತದೆ. ಅಲ್ಲಿದ್ದಂತಹ ಸುನಿತಾ ವಿಲಿಯಮ್ಸ್, ಬೂರ್ಜ್ ವಿಲ್ಮೋರ್, ಅಲ್ಲಿಗೆ ಹೋಗಿದ್ದ ಗಗನಯಾತ್ರಿಯರು ಸುರಕ್ಷಿತವಾಗಿ ಹೊರಗಡೆ ಬರುತ್ತಾರೆ. ಹೊರಗಡೆ ಬರುತ್ತಿದ್ದ ಹಾಗೆ ಅವರಿಗೆ ಇನ್ನೊಂದು ಸವಾಲು ಎದುರಾಗುತ್ತೆ. ಯಾಕಂದರೆ ಅವರು ಇಷ್ಟು ದಿನ ಇದ್ದದ್ದು ಬೇರೆ ಜಗತ್ತಲ್ಲೇ. ಹಾಗಾಗಿ ಒಂದು ಪೆನ್ಸಿಲನ್ನು ಕೂಡ ಎತ್ತೋಕೆ ಆಗೋದಿಲ್ಲ. ಯಾಕಂದರೆ ಶೂನ್ಯ ಗುರುತು ಆಕರ್ಷಣೆಯಲ್ಲಿ ಇದ್ದುದರಿಂದ ಸ್ನೇಹಿತರೆ ಅವರಲ್ಲಿ ತುಂಬ ತೊಂದರೆಗಳು ಕಾಣಿಸೋಕೆ ಶುರುವಾಗ್ತವೆ.
ಮೂಳೆಗಳ ಸವೆತ, ತಲೆ ಸುತ್ತುವಿಕೆ, ಈ ರೀತಿ ಹಲವಾರು ಸಮಸ್ಯೆಗಳು. ಭೂಮಿಯ ವಾತಾವರಣಕ್ಕೆ ಅವರು ಒಗ್ಗಬೇಕಾದ್ರೆ 45 ದಿನಗಳ ಕಾಲ ಬೇಕಾಗುತ್ತೆ ಸ್ನೇಹಿತರೆ. ಹೀಗಾಗಿ ಪುನರ್ವಸತಿ ಕೇಂದ್ರಕ್ಕೆ ಅವರನ್ನು ಕಳುಹಿಸಿಕೊಡಲಾಗುತ್ತೆ. ಅದಕ್ಕಿಂತ ಮುಂಚೆ ನಾಸಾದ ಆಸ್ಪತ್ರೆಯಲ್ಲಿ ಕರೆದುಕೊಂಡು ಹೋಗಿ ಅವರ ಆರೋಗ್ಯ ಸ್ಥಿತಿಗತಿಗಳನ್ನು ಚೆಕ್ ಮಾಡಲಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಅಂತರಿಕ್ಷದಿಂದ 9 ತಿಂಗಳವರೆಗೆ ಇದ್ದು ಈಗ ಭೂಮಿಗೆ ಇಳಿದಂತಹ ಸುನೀತಾ ವಿಲಿಯಮ್ಸ್ ಅವರನ್ನು ಹೇಗೆ ಕರೆದುಕೊಂಡು ಬಂದರು ಅಂತ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.